ಎಂತ ಗೊತ್ತಾ, ಬೋರ್ ಆತಿತ್ತು. ಮಲ್ಪೆ ಬೀಚ್ ಹತ್ರ ಬಂದೆ. ಬಂದ್ಮೇಲೆ ಗೊತ್ತಾಯ್ತು ಎಂತ ಕಾರು ಬಂದೆ ಅಂತ ಅನ್ಸುತ್ತೆ. ಈಗ ಮಲ್ಪೆ ಬೀಚ್ ಹತ್ರ ಬಂದಿದೆ. ಎಂತ ಕಾರು ಬಂದೆ ಅನ್ಸತ್ತೆ ಅಂತ ಕೇಳಿ ಗೆಸ್ ಮಾಡಿ. ಗೆಸ್ ಮಾಡೋಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾವು ಸಪೋರ್ಟ್ ಮಾಡಿ ಆಯ್ತಾ. ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬಿಡಿ ಕಂಬ. ಈಗಲೇ ಕ್ಲಿಕ್ ಮಾಡಿದ್ರ ಎಲ್ಲ ಒಂದು ಮಾಡಿ ಕಂಬ, ಸಪೋರ್ಟ್ ಮಾಡಿ. ಹಿಂಗೆ ವಿಡಿಯೋ ಎಲ್ಲ ಹಾಕ್ತಿರ್ತಿ. ಮತ್ತೆ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಾಣಿ. ಮೊದಲಿನ ಬೀಚಿಗೂ ಈಗಳಿನ ಬೀಚಿಗೂ ತುಂಬಾ ವ್ಯತ್ಯಾಸ ಐತೆ. ಮೇನ್ ಆಗಿ ಅದು ಅಬ್ಸರ್ವ್ ಮಾಡಿ. ಈ ಬೀಚಿಗೆ ಬಂದು ಎಂತ ಕಾರು ಅಂತ ಅನ್ಸೋದು ಎಂತ ಗೊತ್ತಾ, ಬೀಚಲ್ಲಿ ಜನನೇ ಇಲ್ಲ ಕಾಣಿ. ಮೊದ್ಲಿನ ಬೀಚ್ ಅಂದ್ರೆ ಎಷ್ಟು ಜನದಿಂದ ತುಂಬಿ ತುಳ್ಕದಾಗ ನಿಂತ. ಈಗ ಅಲ್ಲೋ ಇಲ್ಲೋ ಬೆರಳೆಣಿಕೆ ಎಷ್ಟು ಜನ ಇತ್ತು ಅಷ್ಟೇ. ಎಂತ ಕೇಳಿ ಒಂದ್ ಮಳೆಗಾಲ ಮಳೆ ಬಂತಲ್ಲ, ಮಳೆ ಬಂದಾಗ್ಲಿಂದ ಜನನೇ ಕಮ್ಮಿ ಆಯ್ತು. ಮತ್ತೆ ಈಗ ಸಮುದ್ರಕ್ಕೆ ಇಳುಕ್ ಬಿಡುದಿಲ್ಲ. ಮೇಯ್ನ್ ಅದೇ ಪ್ರಾಬ್ಲಮ್. ಈಗ ಬೋಟಿಂಗ್ ಇಲ್ಲ, ಐಲ್ಯಾಂಡಿಗೆ ಹಾಪ್ಕಿಲ್ಲ, ಯಾವ್ದು ಇಲ್ದೆ ಇಟ್ಕೋಯಿ ಜನಗಳ ಸಂಖ್ಯೆನೂ ಕಮ್ಮಿ ಆಯ್ತು. ಈಗ ಪ್ರವಾಸಿಗರೇ ಇಲ್ಲ. ಅಲ್ಲೋ ಇಲ್ಲೋ ಒಂದೊಂದು ಜನ ಇದ್ರು ಕಣಿ. ಮತ್ತೆ ಅಲ್ಲ ಗೇಮ್ಸ್ ಎಲ್ಲ ಆಗೋದು, ಅದನ್ನ ಸ್ಟಾಪೇ ಮಾಡಿ ಬಿಟ್ಟಿದ್ದಾರೆ. ಗೇಮ್ಸ್ ಎಲ್ಲ ಈಗ ಸ್ಟಾಪ್ ಮಾಡಿ ಬಿಟ್ಟಿದ್ದಾರೆ. ಇಲ್ಕಣಿ ಈಗ ಸಮುದ್ರ ಹತ್ರ ಬಂದೆ, ಆದ್ರೆ ಸಮುದ್ರಕ್ಕೆ ಇಳುಕಿಲ್ಲ. ತೋರಿಸ್ತೆ ಕಾಣಿ. ಈ ಮಾಡಲ್ಲ ಕಾಣಿ, ಇಷ್ಟು ಒಳ್ಳೆ ಹತ್ತಿಲ್ಲ ಕೂತ್ಕೊಳ್ಳೋದು. ಇಲ್ಲ ಬಲೆ ಹಾಕಿದಾರಲ್ಲ, ಈ ಬಲೆ ದಾಟಿ ಮುಂದೆ ಒಪ್ಪಕ್ಕಿಲ್ಲ. ಈ ಬಲೆ ದಾಟಿ ಮುಂದೆ ಒಪ್ಪಕ್ಕಿಲ್ಲ. ಇಲ್ಲಿಗೆ ಲಾಸ್ಟ್, ಇದಕ್ಕಿಂತ ಮುಂದೆ ಒಪ್ಪಕ್ಕಿಲ್ಲ ಕಾಣಿ. ಅಲ್ಲ ಸಮುದ್ರ ಇತ್ತು, ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಸಮುದ್ರ ಇತ್ತು ಕಾಣಿ. ಈಗ ಮಧ್ಯಾಹ್ನ ಹೊತ್ತಾರು ಬಿಸ್ಲಿಲ್ಲ, ಒಳ್ಳೆ ತಂಪಲಿತ್ತು. ವಾತಾವರಣ ಒಳ್ಳೆ ಕೂಲ್ ಆಗಿತ್ತು ಕಣಿ. ಜನಗಳು ಒಬ್ರು ಇಬ್ರು ಅಂತ ಹೇಳಿದ್ರು ಅಷ್ಟೇ. ಬೇಕಾದ್ರೆ ಹುಡುಕಿ ಲೆಕ್ಕ ಹಾಕ್ಲಕ್, ಅಷ್ಟು ಕಮ್ಮಿ ಇದ್ರಲ್ಲ ಜನ. ಒಂಥರ ಬೋರ್ ಆಯ್ತು ಈಗ ಮಲ್ಪೆ ಬೀಚಿ ಹಬ್ಬಕ್ಕೆ. ಇನ್ನು ಮಳೆಗಾಲ ಎಲ್ಲ ಮುಗ್ದು ಎಲ್ಲ ಸೆಟ್ ಆದ್ಮೇಲೆ ಮತ್ತೆ ಬಾಪು ಖುಷಿ ಆಯ್ತು. ಯಾಕಂದ್ರೆ ಒಂದು ಪ್ರವಾಸಿ ತಾಣಕ್ಕೆ ಬಂದಾಗ ಒಂದು ಜನ ಇದ್ರೆ ಮಾತ್ರ ಒಂದು ಖುಷಿ ಹಾಕೋದು. ನಾವು ಒಬ್ರು ಹೋಯ್ತು ಕಣ್ಕೊಂಬಂತು ಅದೆಲ್ಲ ಒಂಥರ ಅನ್ಸಿ ಹೋಗತ್ತೆ. ಈಗ ಜನ ಇದ್ರು ಒಂದು ಎಂಜಾಯ್ಮೆಂಟ್ ಆಯ್ತು. ಮೇಯ್ನ್ ಆಗಿ ಬೀಚ್ ಅಂದ್ರೆ ಜನ ಇರ್ಬೇಕು, ಆಡುಕಿರ್ಬೇಕು. ಅದೇ ಈಗ ನೀರಿಗೆ ಇಳುಕಿಲ್ಲ ಅಂದ್ರ ಮೇಲೆ ಜನ ಎಲ್ಲಿಂದ ಬತ್ರ ಹೇಳಿ. ಮಲ್ಪೆ ಬೀಚ್ ಅಂದ್ರೆ ಒಂದು ಪ್ರಸಿದ್ಧ ಪ್ರವಾಸಿ ತಾಣ ಇದ್ದಂಗೆ ಕಣಿ. ಜನಗಳೇ ಇಲ್ಲ ಕಣಿ. ಎಲ್ಲ ಒಂದೊಂದು ಟೈಮ್ ಅಂತಾರಲ್ಲ ಹಾಗೆ. ಈಗ ಮಳೆಗಾಲ ಟೈಮಲ್ಲ ಮಲ್ಪೆ ಬೀಚಲ್ಲಿ ಜನ ಇಪ್ಪದಿಲ್ಲ ಕಣಿ. ಮತ್ತೆ ಸೆಟ್ ಆಗುತ್ತೆ ಹೊತ್ತು. ಮಳೆ ನಿಂತಂಗು ಸೆಟ್ ಆತ ಹೊತ್ತು. ಮತ್ತೀಗ ಅಂಗಡಿ ಇಲ್ಲ ಮಲ್ಪೆ ಹತ್ರ. ಈಗ ಅಂಗಡಿ ಎಲ್ಲ ಜಾಸ್ತಿ ಓಪನೇ ಇಲ್ಲ, ಜನ ಇಲ್ಲಿ ದಿಪ್ಕೋಯ್ ಎಲ್ಲ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸುಮ್ಮನೆ ಅವ್ರಿಗೆ ವ್ಯಾಪಾರನೂ ಇಲ್ಲ, ಐಟಮ್ ಎಲ್ಲ ಮಾಡಿ ಇಟ್ಕೊಂಡು ಅವ್ರಂತ ಮಾಡೋದು ಹೇಳಿ. ಎಂತ ಅಂತೀರಿ? ಮಳೆಗಾಲ ಎಲ್ಲ ಮುಗ್ದ ಮೇಲೆ ರಿಟರ್ನ್ ಬಂದು ವಿಸಿಟ್ ಕೊಡಿ ಅಕ್ಕ ಮಲ್ಪೆ ಬೀಚಿಗೆ. ಒಂದು ಮಲ್ಪೆ ಬೀಚನ್ನು ಮತ್ಕೊಂಡು ಚಂದ ಮಾಡಿಸಿ ಕೊಡಿ. ಜನಗಳಿದ್ರೆ ಮಾತ್ರ ಮಲ್ಪೆ ಬೀಚ್ ಕಾಂಬಕ್ ಚಂದ. ಇಲ್ಲ ಜನಗಳಿಲ್ದೆ ಬರೀ ಬಿಕು ಅಂತಿರೋದು. ಪಪ್ಪು ಅಲಿಗೂ ಒಂದು ಬೇಜಾರಾಗೋದು. ಪಪ್ಪು ಅಲಿ ಕಾಂಬ ದಡಗ್ ಬಪ್ಪುದೇ ಜನರನ್ನ ಕಾಂಬಕಲ್ಲ. ಅಲಿ ಬರ್ಲಿಲ್ಲ ಅಂದ್ರೆ ಜನರಿಗೆ ಬೇಜಾರತ್ತ, ಜನರು ಇಲ್ಲ ಅಂದ್ರೆ ಅಲಿಗೆ ಬೇಜಾರತ್ತ. ಸಮುದ್ರದ ಅಲಿಗೆ. ಕಾರಣ ವಾತಾವರಣ ಎಷ್ಟು ಒಳ್ಳೆ ಇದೆ ನೋಡಿ ಮಲ್ಪೆ ಬೀಚಲ್ಲಿ. ಇಲ್ಲಿ ಈ ವಿಡಿಯೋ ಮುಗಿಸ್ತೆ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಬಾಯ್.